ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ನಾನು ತುಂಗಭದ್ರಾ ಡ್ಯಾಮ್ಗೆ ನಾನು ವಿಸಿಟ್ ಮಾಡಿದ್ದೀನಿ. ಏನು ಮೊನ್ನೆ ಒಂದು ಆಕಸ್ಮಿಕವಾಗಿ ಒಂದು ಸಣ್ಣ ಗೇಟು, 19ನೇ ಗೇಟು, ಇವತ್ತು ನಾವು 19ನೇ ಗೇಟ್ ಹತ್ರ ಇದ್ದೀವಿ. ನಾವು ಕ್ರಸ್ಟ್ ಗೇಟು. ಒಟ್ಟಾರೆ ಈ ಡ್ಯಾಮ್ಗೆ 33 ಕ್ರಶ್ ಗೇಟುಗಳಿರುತ್ತೆ. ಇದರಲ್ಲಿ ಆಗಸ್ಟ್ 10ನೇ ತಾರೀಕು ರಾತ್ರಿ 19ನೇ ಗೇಟು ನೋಡಿ, ಇಲ್ಲಿ ನೋಡ್ತಾ ಇರಿ, 19ನೇ ಗೇಟ್ ಇದೆ. ಈ ಗೇಟಿನ ಕ್ರಶ್ ಗೇಟು ಫೋರ್ಸ್ಗೆ ಒಡ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ನನ್ನ ಜೊತೆ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಇದ್ದಾರೆ. ರಾಘವೇಂದ್ರ ಅವರು ಇಲ್ಲಿ ಇನ್ಚಾರ್ಜ್ ಇದ್ದಾರೆ. ಮತ್ತು ಈ ಡ್ಯಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಸೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನ ಈ ಆಪರೇಷನ್ ತುಂಗಭದ್ರೆಯನ್ನು ಯಾವ ರೀತಿ ಇದನ್ನು ಅಲೈನ್ಮೆಂಟ್ ಮಾಡಿದರು, ರೆಕಾರ್ಡ್ ಬ್ರೇಕಲ್ಲಿ ಕೇವಲ 7 ದಿನಗಳಲ್ಲಿ ಕನ್ನಯ್ಯ ನಾಯ್ಡು ಫ್ರಮ್ ಆಂಧ್ರ ಪ್ರದೇಶ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಆಪರೇಷನ್ ತುಂಗಭದ್ರಾ ಅಂತ ಆಯಿತು. ಇದಕ್ಕೆ ಏನಾದರೂ ಕ್ರೆಡಿಟ್ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ರಾಘವೇಂದ್ರಗೆ ಕೊಡಬೇಕು. ಹಾಗೆ ನನ್ನ ಪಕ್ಕದಲ್ಲಿ ಮಂಜುನಾಥ ಮತ್ತು ಶ್ರೀಧರ್ ಅಂತ ಇವರು ಮುಳುಗಡೆ ನೀರಿನಲ್ಲಿ ಮುಳುಗಿ ಈ ಒಂದು 19ನೇ ಗೇಟ್ಗೆ ಇಂತಿಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಇವರನ್ನು ಶಿವಮೊಗ್ಗದಿಂದ ಇವರನ್ನು ಕರೆಸ್ಕೊಂಡಿದ್ದಾರೆ ಟಿ.ಬಿ. ಡ್ಯಾಮ್ ಅವರು. ಈಗ ನಾನು ಮೊದಲನೇದಾಗಿ ನಾನು ರಾಘವೇಂದ್ರ ಅವರಿಗೆ ನಾನು ಮಾತನಾಡಿಸ್ತೀನಿ. ರಾಘವೇಂದ್ರ, ಇದು ಯಾವ ರೀತಿ ಆಪರೇಷನ್ ಶುರುವಾಯಿತು, ಯಾವತ್ತು ನಿಮಗೆ ಈ ವಿಷಯ ಗೊತ್ತಾಯಿತು? ಇದ್ರ ಬಗ್ಗೆ ಸ್ವಲ್ಪ ನನ್ನ ಸ್ನೇಹಿತರಿಗಾಗಿ, ನನ್ನ ವೀಕ್ಷಕರಿಗಾಗಿ ಸ್ವಲ್ಪ ಮಾಹಿತಿಯನ್ನು ಕೊಡಿ ಸರ್. ಅದೇ 10ನೇ ತಾರೀಕು ರಾತ್ರಿ ನಾವು ಯೂಶ್ವಲಿ ಊಟ ಮಾಡಿ 9 ಗಂಟೆಗೆ ನಾವು ಟವರಲ್ಲಿ ಕುಂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಿರ್ತೀವಿ ಸರ್. ಇನ್ಫ್ಲೋ ಎಷ್ಟು ಬರುತ್ತೆ ಏನು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ನಮ್ಮ ಡಿವಿಷನಲ್ ಆಫೀಸರ್. ಓಕೆ. ಸೊ ನಾವು ಸುಮಾರು 11 ಗಂಟೆ ಟೈಮಿಗೆ ನಮಗೆ ಸೌಂಡ್ ಹಿಯರ್ ಆಯಿತು. ಸೌಂಡ್ ಹಿಯರ್ ಆದಮೇಲೆ ನಾವು ಹೊರಗಡೆ ಬಂದು ನೋಡಿದ್ರೆ ನೀರು ಜಾಸ್ತಿ ಹೋಗ್ತದೆ, ಫ್ಲೋ ಏನಿದೆ ಹೋಗ್ತಿದೆಯಲ್ಲ ಅಂತೇಳಿ ಬೈಕ್ ತೊಗೊಂಡು ಇಮಿಡಿಯೇಟ್ ಆಗಿ ಇಲ್ಲಿ ಬಂದರೆ ಈ ಗೇಟ್ ಏನಿದೆಯಲ್ಲ ಇದು ವಾಶ್ಡ್ ಔಟ್ ಆಗಿ ಹೊರಗಡೆ ಅಷ್ಟೊತ್ತಿಗೆ ಹೋಗ್ಬಿಟ್ಟಿದೆ. ಅವಾಗ ಏನು ಮಾಡ್ಬೇಕು ನಮ್ಗೆ ಗೊತ್ತಾಗಲಿದ್ರೆ ನಾವು ಇಮಿಡಿಯೇಟ್ ಬಾಸ್ ಹೈಯರ್ ಆಫೀಸರ್ಸ್, ಟಿ.ಬಿ. ಬೋರ್ಡ್ ಸೆಕ್ರೆಟರಿ, ಚೀಫ್ ಇಂಜಿನಿಯರು, ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರು, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೆಲ್ಲ ಕೊಟ್ಟ ಮೇಲೆ ಸರ್ ಈ ಥರ ಒಂದೇ ವೆಂಟ್ನಲ್ಲಿ ಇಷ್ಟು ಹೋಗ್ತದಲ್ಲ, ಸೊ ನಾವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ವಾಟರ್ ಈಸ್ ಡೈವರ್ಟ್ ಮಾಡಬೇಕು. ಸೊ ಡ್ಯಾಮ್ ಸೇಫ್ಟಿ ಇಂಪಾರ್ಟೆಂಟು. ಇದನ್ನು ನಾನು ಎಲ್ಲ ಕೇಳಿ ತಿಳಿದು ಇಟ್ಕೊಂಡಿದ್ದೆ ಸರ್ ಮೈಂಡಲ್ಲಿ, ಈ ಥರ ಆದರೆ ಏನು ಮಾಡಬೇಕು ಅಂತೇಳಿ. ಸೊ ಇಮಿಡಿಯೇಟಾಗಿ ಸಾರ್ ಹತ್ರ ಮಾತಾಡಿ ಎಲ್ಲ ಗೇಟ್ಸು 33 ಕ್ರಶ್ ಗೇಟ್ನ ಓಪನ್ ಮಾಡಿಬಿಟ್ಟು, ಸೊ ಪ್ರೆಷರ್ ರಿಲೀಫ್ ಮಾಡಿಬಿಟ್ಟು, ವಾಟರ್ ಪ್ರೆಷರ್ ರಿಲೀಫ್ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ನಾನು ನೆನಪಂದ್ರೆ ಕನ್ನಯ್ಯ ನಾಯ್ಡು ಸರ್ ನನಗೆ ನಾರಾಯಣಪುರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅವ್ರು ನನಗೆ ಪರಿಚಯ ಇದ್ದರು. ಕನ್ನಯ್ಯ ನಾಯ್ಡು ಸರ್ ಇಮಿಡಿಯೇಟಾಗಿ ಫೋನ್ ಮಾಡಿ, ಸರ್ ಈ ಥರ ಹಿಂಗೆ ಡ್ಯಾಮು ಗೇಟ್ ವಾಶ್ ಔಟ್ ಆಗಿದೆ ಸರ್ ಅಂತ ಹೇಳಿದ ಕೂಡ ಅವರು ಇಮಿಡಿಯೇಟಾಗಿ ಹೌದಾ ಅಂತೇಳಿ ಇಮಿಡಿಯೇಟಾಗಿ ನೀನು ಆಫೀಸ್ಗೆ ಹೋಗ್ಬಿಟ್ಟು ನಾನು ಡ್ರಾಯಿಂಗ್ ಕಳಿಸು ಅಂತ ಹೇಳಿದರು. ಸೊ ಇಮಿಡಿಯೇಟಾಗಿ ನಾನು ಆಫೀಸ್ ಇಲ್ಲೇ ಪಕ್ಕದಲ್ಲಿದೆ ಆಫೀಸ್ಗೆ ಹೋಗ್ಬಿಟ್ಟು ಅವ್ರು ಕೇಳಿರೋ ಡ್ರಾಯಿಂಗ್ ಗ್ರೂ ಆಗಲಿ ಗೇಟ್ ಆಗಲಿ ಇಮಿಡಿಯೇಟಾಗಿ ಡ್ರಾಯಿಂಗ್ ವಿತಿನ್ 20 ಮಿನಿಟ್ಸಲ್ಲಿ ಕೊಟ್ಬಿಟ್ಟೆ. ಡ್ರಾಯಿಂಗ್ ಎಲ್ಲ ಕೊಟ್ಟ ಮೇಲೆ ಸೊ ಅವರು ವಿತಿನ್ 3-4 ಅವರ್ಸಲ್ಲೇ ಒಂದು ಡ್ರಾಯಿಂಗ್ ಡಿಸೈನ್ ಮಾಡಿ ಕೊಟ್ಟರು. ಅದಕ್ಕಿಂತ ಬಿಫೋರ್ ನಾವು ಸರ್ ನೀವು ಈಗ ನೀವು ಡ್ರಾಯಿಂಗ್ ಕಳಿಸೋದ್ರೊಳಗಡೆ ನಾವು ಮಟೀರಿಯಲ್ ರೆಡಿ ಮಾಡ್ಕೊತೀವಿ, ಏನೇನು ಮಟೀರಿಯಲ್ ಬೇಕು ಅಂತ ಹೇಳ್ರಿ ಸರ್ ಲಿಸ್ಟ್ ಅಂದರೆ ಅವರು ಒಂದು ಲಿಸ್ಟ್ ಹೇಳಿದ್ರು. ಈ ಸ್ಕಿನ್ ಪ್ಲೇಟು, ಆ್ಯಂಗಲ್ಸು, ಗರ್ಡ್ಸು ಏನೇನು ಹೇಳಿದ್ರು ಲಿಸ್ಟ್ ಎಲ್ಲ ಮಾಡ್ಕೊಂಡು ಸೊ ಇಮಿಡಿಯೇಟಾಗಿ ನಾವು ಯಾವ ಕಾಂಟ್ರಾಕ್ಟರ್ ಅಸೈನ್ ಮಾಡಬೇಕು ಅಂದಾಗ ಅವರು ಹೇಳಿದ್ರು ನಿಯರ್ ಬೈ ಇರ್ತಾರಲ್ಲ TSP ಮೆಂಬರ್ಸ್ ಹಳೆ ಕಾಲದ ಬಂದು ಅವ್ರು ರೆಫರ್ ಮಾಡಿದ್ರು. ನಾರಾಯಣ್ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನ್ ಪ್ರೈವೇಟ್ ಲಿಮಿಟೆಡ್ಗೆ ರೆಫರ್ ಮಾಡಿದ್ರು. ನಾವು ಅವ್ರು ಕರ್ಸ್ಕೊಂಡ್ವಿ ಇಮಿಡಿಯೇಟಾಗಿ ಬರೀ ನೀವು ಆಗಿದೆ ಅಂತ ನಾನೇ ಫೋನ್ ಮಾಡಿದೆ ನಾರಾಯಣ್ ಇಂಜಿನಿಯರ್ಸ್ಗೆ, ಮತ್ತು ಇವ್ರಿಗೂ ಹಿಂದೂಸ್ತಾನಿಗೆ ಫೋನ್ ಮಾಡಿದೆ. ಎಲ್ಲ ಕಾಂಟ್ರಾಕ್ಟ್ ಪರಿಚಯ ಸರ್ ಕರ್ಸಿದ್ವಿ. ಕರ್ಸಿದ ಮೇಲೆ ಅವರು ನೋಡಿ ಹಿಂಗೆ ಈ ಥರ ಮಟ್ರಿಯಲ್ ಇದ್ದಾವೆ ನೋಡಿರಿ ನಿಮ್ಮ ಹತ್ರ ಅವೈಲೇಬಲ್ ಇದಾವ ಇಲ್ಲ, ಇಲ್ಲಾಂದರೆ ಜಿಂದಾಲರಿಂದ ತರ್ಸ್ಕೊಳ್ಳೋಣ. ಸೊ ಆ ಥರ ಒಂದು ಡಿಸ್ಕಷನ್ ಮಾಡಿ ಸೊ ಅವ್ರ ಹತ್ರ ಡ್ರಾಯಿಂಗ್ ಬರೋವರೆಗೆ ನಾವು ವೇಟ್ ಮಾಡಿ ಅಲ್ಲಿವರೆಗೆ ನಾವು ಎಲ್ಲ DC-ಗಳಿಗೆ ಅದು ಇಮಿಡಿಯೇಟಾಗಿ ಆದ ಕೂಡಲೇ ಫ್ಲಡ್ ಗ್ರೂಪಲ್ಲಿ 11 ಗಂಟೆಗೆ ಆದರೆ 11:05ಕ್ಕೆ ಎಲ್ಲ ಫ್ಲಡ್ ಗ್ರೂಪಲ್ಲಿ ಎಲ್ಲರಿಗೂ ಇಂಟಿಮೇಟ್ ಮಾಡಿದ್ವಿ, ಈ ಥರ ಗೇಟ್ ನಂಬರ್ 19 ವಾಶ್ಡ್ ಔಟ್ ಆಗಿದೆ, ಬಿ ಅಲರ್ಟ್ ಅಂತೇಳಿ ಇಡೀ ಕಂಪ್ಲೀಟ್ ಈ ಕಮಾಂಡ್ ಏರಿಯಾಗೆ ಡೌನ್ ಸ್ಟ್ರೀಮ್ ಎಲ್ಲರಿಗೂ ಇದೆ. ಮತ್ತೆ DC ಸರ್ಗಳು ಎಲ್ಲರಿಗೂ ಇನ್ಫಾರ್ಮೇಶನ್ ಇಲ್ಲಿಂದ ನಾವು ನಮ್ದು ಕರ್ತವ್ಯ ನಾವು ಮಾಡ್ಬಿಟ್ಟಿವಿ. ಸೊ ನಮ್ಗೆ ಹೇಳಕ್ ಬರಲ್ಲ ಇದೇ ಹೋಗುತ್ತೋ ಪಕ್ಕದ ಹೋಗುತ್ತೋ ಡ್ಯಾಮ್ ಇದಾಗುತ್ತೋ ಗೊತ್ತಲ್ಲ, ಇಮಿಡಿಯೇಟ್ ಆಗಿ ಡೌನ್ ಸ್ಟ್ರೀಮ್ ಎಲ್ಲರಿಗೂ ನಾವು ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಕೊಟ್ಬಿಟ್ಟಿವಿ ಸರ್, ಅವೇರ್ನೆಸ್ ಎಲ್ಲರಿಗೂ ಕೊಟ್ಬಿಟ್ಟಿವಿ. ನಾವು ನೆಕ್ಸ್ಟ್ ಫರ್ದರ್ ಆಕ್ಷನ್ ಬಂದು ನಮಗೆ ಕನ್ನಡ ನಡೆಸೋ ಡ್ರಾಯಿಂಗಿಗೆ ವೇಟ್ ಮಾಡಿದ್ವಿ. ಸೊ ಆಮೇಲೆ ನಾವು ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ, ವಾಟರ್ ಲೆವೆಲ್ ಬ್ಯಾಲೆನ್ಸ್ ಮಾಡ್ತಾ ಡಿಸ್ಚಾರ್ಜ್ ನೋಡ್ಕೊಂತ ಅವೆಲ್ಲ ಇದ್ವಿ ಸರ್. ಕನ್ನಡ ನಡೆಸೋರಿಗೆ ಮತ್ತೆ ಫೋನ್ ಮಾಡಿದ್ವಿ ಸರ್, ಡ್ರಾಯಿಂಗ್ ಕಳಿಸಿದ್ರು ಅವರು 4 ಗಂಟೆಗೆ ಡ್ರಾಯಿಂಗ್ ಕಳಿಸಿದ್ರೆ ಕ್ರಾಸ್ ಸೆಕ್ಷನ್ಸ್ ಎಲ್ಲ ಇಂಜಿನಿಯರ್ಸು ಮತ್ತು ಇವರು ಕಾಂಟ್ರಾಕ್ಟರ್ಸು ಅವ್ರು ಎಕ್ಸಿಕ್ಯೂಷನ್ ಮಾಡ್ತಾರಲ್ಲ ಸರ್ ಫ್ಯಾಬ್ರಿಕೇಷನ್ಸು ಅವರೆಲ್ಲ ಕುಂತ್ಕೊಂಡು ನೋಡಿದ್ರು, ಡ್ರಾಯಿಂಗ್ ಎಲ್ಲ ನೋಡಿದ್ರು, ಎಲ್ಲ ಯಾವ ಥರ ಹೆಂಗೆ ಏನು ಪ್ಲೇಟ್ ಇಡಬೇಕು
ಸೆಕ್ಷನ್ಸ್ ಇರುತ್ತೆ, ಆ ಸೆಕ್ಷನ್ಸ್ ಎಲ್ಲ ಡೀಟೇಲ್ ಎಲ್ಲ ನೋಡ್ಕೊಂತ ಬಂದ್ರು ಸರ್. ವೆರಿ ಗುಡ್. ಸೊ ನಮ್ಗೆ ಏನಾರ ಕ್ಲಾರಿಫೈ ಇದ್ರೆ ಸಾರಿ ಕನ್ನಡ 3:15 ಫೋನ್ ಮಾಡಿದ್ವಿ ಸಾರಿಗೆ, ಸರ್ ಇದು ಏನು